ಈಗಿನ ಪರಿಸರದಲ್ಲಿ ಎಲ್ಲೆಲ್ಲಿ ನಾಯಿಗಳಿದ್ದಾವೆ ಅದೇ ಪರಿಸರದಲ್ಲಿ ಕೂಡ ಅವುಗಳನ್ನು ಬಿಡಬೇಕು, ಅವುಗಳ ಅಲ್ಲಿ ಸ್ವಚ್ಛಂದವಾಗಿ ಬದುಕಲು ಬಿಡಬೇಕಂತೇಳಿ ನಮ್ಮೆಲ್ಲರ ಆಗ್ರಹ. ಅದೇ ಹಣವನ್ನು ಫುಡ್ಡಿಗೆ ಉಪಯೋಗಿಸಿದರೆ ಅವುಗಳಿಗೆ ಫುಡ್ ಹಾಕ್ಬೋದು. ಹೊಟ್ಟೆ ತುಂಬಿದ ನಾಯಿ ಯಾರಿಗೂ ಕಚ್ಚೋದಿಲ್ಲ. ಅದೇ ಹಣದಲ್ಲಿ ನಾವು ಆ್ಯಂಟಿ ರೇಬಿಸ್ ವ್ಯಾಕ್ಸಿನೇಷನ್ ಕೊಡ್ಬೋದು, ಅವುಗಳಿಗೆ ಬೇರೆ ಡಿಸೀಸ್ ಇದು ಮಾಡ್ಬೋದು. ವೆರಿ ಇಲ್ಲೀಗಲಿ ಬೇರೆ ಪಂಚಾಯತ್ ಮತ್ತು ಟೌನ್ ಮುನ್ಸಿಪಾಲಿಟೀಸ್ಗಳು ನಾಯಿಗಳನ್ನು ಸ್ಥಳಾಂತರಿಸ್ತಾ ಇದ್ದಾರೆ, ಹಿಂಸೆ ಕೊಡ್ತಾ ಇದ್ದಾರೆ. ಎಂಕ್ಲ ಜಸ್ಟ್ ವಿನಂತಿ ಈತೆ ಪಂಡ ನಿಕ್ಲಿಗೆ ಇನ್ ಕೇಸ್ ಓಲ ಆನಿಮಲ್ಸ್ ಇಷ್ಟ ಇಜ್ಜಿಂಡಲ್ಲ, ದಟ್ ಈಸ್ ಕಂಪ್ಲೀಟ್ಲಿ ಫೈನ್. And all this like mass killings and all doesn't make sense. You have to take preventive steps to prevent. ನನ್ನ ಹೆಸರು ಚೇತನ. ನಾನು ಆ್ಯನಿಮಲ್ ಕೇರ್ ಟ್ರಸ್ಟಿದು ವಾಲಂಟಿಯರ್ ಆಗಿದ್ದೇನೆ ಮತ್ತು ನಾನು ಡಾಗ್ ಫೀಡರ್ ಕೂಡ. ಸುಪ್ರೀಂ ಕೋರ್ಟ್ ಏನು ಆದೇಶಿಸ್ತಾ ಇದೆ ಅಂದರೆ, ನಮ್ಮ ಈ ಕಮ್ಯುನಿಟಿ ಡಾಗ್ಸ್, ಸ್ಟ್ರೇ ಡಾಗ್ಸ್ ಅವರನ್ನು ಇಲ್ಲಿಂದ ಶೆಲ್ಟರಿಗೆ ಕೊಂಡೋಗ್ಬೇಕಂತ ಅವರೊಂದು ಆದೇಶ ಹೊರಡಿಸಿದ್ದಾರೆ. ಅದರ ವಿರುದ್ಧ ನಾವು ಇದ್ದೇವೆ. ಯಾಕೆಂದರೆ ಹೆಲ್ತಿ ಡಾಗ್ಸನ್ನು ನಾವು ಶೆಲ್ಟರಲ್ಲಿ ಹಾಕೋಂತಾಗಿಲ್ಲ. ಮತ್ತು ನಾವು ಸೈಂಟಿಫಿಕ್ ಆಗಿ ಒಂದು ಸೊಲ್ಯೂಷನ್ ಏನು ಬಯಸ್ತಾ ಇದ್ದೇವೆಂದರೆ ABC ಅಂದರೆ ಆ್ಯನಿಮಲ್ ಬರ್ತ್ ಕಂಟ್ರೋಲ್. ನಾಯಿಗಳ ಸಂತಾನಹರಣ ಚಿಕಿತ್ಸೆಯನ್ನು ಮಾಡಿ ಅವುಗಳಿಗೆ ಆ್ಯಂಟಿ ರೇಬಿಸ್ ವ್ಯಾಕ್ಸಿನೇಷನ್ ಲಸಿಕೆ ಕೊಟ್ಟು ಮಾಡಿದರೆ ಈ ಪಾಪ್ಯುಲೇಷನ್ ಪ್ರಾಬ್ಲಮ್ ಏನು ಅವ್ರು ಹೇಳ್ತಾ ಇದ್ದಾರೆ ಅದನ್ನು ನಾವು ಪಾಪ್ಯುಲೇಷನನ್ನು ನಿಯಂತ್ರಿಸಬಹುದು. ಹೊರತು ಶೆಲ್ಟರಿಗಳಿಗಾಗಿ ಈ ಸಮಸ್ಯೆಯನ್ನು ನಾವು ಹೋಗಲಾಡಿಸೋದಕ್ಕಿಲ್ಲ. ಮತ್ತು ಇನ್ನೊಂದೇನೆಂದರೆ, ನಾವು ಫೀಡರ್ಸ್ನವರಿಗೆ ತುಂಬ ಒಂದು ನಿರ್ಭೀತಿಯಾದ ಭಯದಿಂದಲೇ ನಾವೀಗ ಓಡಾಡುತ್ತಿದ್ದೇವೆ. ನಮ್ಮನ್ನು ಸಹ ರಕ್ಷಿಸಬೇಕಂತ ನಾವು ಈ ಪ್ರೊಟೆಸ್ಟ್ ಮೂಲಕ ಅವರಿಗೆ ಕೇಳ್ತಾ ಇದ್ದೇವೆ. ಬಟ್ ನಮ್ಮದು ಮೇನ್ ಉದ್ದೇಶ ಏನಂದರೆ ABCಯನ್ನು ಕಡ್ಡಾಯವಾಗಿ ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ಸಿಟಿಗಳಲ್ಲಿ ಕಡ್ಡಾಯವಾಗಿ ಆಗಬೇಕಂತ ನಮ್ಮ ಒಂದು ವಿನಂತಿ ಆಗಿದೆ. ನನ್ನ ಹೆಸರು ಹರೀಶ್ ರಾಜ್ಕುಮಾರ್ ಅಂತೇಳಿ. ಆ್ಯಕ್ಚುಲಿ ಈ ಒಂದು ಬೀದಿ ನಾಯಿಗಳ ಪರವಾಗಿ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ಏನು ಬಂಧನದಲ್ಲಿಟ್ಟು ಊಟವನ್ನು ಹಾಕಬೇಕು ಅಂತೇಳಿ ಹೇಳಿದ್ದಾರೆ, ಅದಕ್ಕೆ ನಾವು ವಿರೋಧ ವ್ಯಕ್ತಪಡಿಸ್ತೇವೆ. ಬಂಧನದಲ್ಲಿಟ್ಟು ಯಾವುದೇ ಕಾರಣಕ್ಕೂ ಊಟ ಹಾಕಬಾರ್ದು. ಈಗಿನ ಪರಿಸರದಲ್ಲಿ ಎಲ್ಲೆಲ್ಲಿ ನಾಯಿಗಳಿದ್ದಾವೆ ಅದೇ ಪರಿಸರದಲ್ಲಿ ಕೂಡ ಅವುಗಳನ್ನು ಬಿಡಬೇಕು, ಅವುಗಳ ಅಲ್ಲಿ ಸ್ವಚ್ಛಂದವಾಗಿ ಬದುಕಲು ಬಿಡಬೇಕಂತೇಳಿ ನಮ್ಮೆಲ್ಲರ ಆಗ್ರಹ. ಮತ್ತು ಏನಂತ ಹೇಳಿದರೆ, ಏನು ಈ ಬೀದಿ ನಾಯಿಗಳು ತೊಂದರೆ ಮಾಡಿದ್ದೇವೆ ಅಂತ ಹೇಳೋದಕ್ಕೆ ಎಲ್ಲೆಲ್ಲಿ ನಾಯಿಗಳು ಏನು ಅಗ್ರೆಸಿವ್ ಆಗಿದ್ದೇವೆ ಅಥವಾ ನಾಯಿಗಳು ಯಾರಿಗಾದರೂ ಬೆದರಿಸಿಕೊಂಡು ಹೋಗೋದು ಅಥವಾ ಕಚ್ಚೋದೇನು ಮಾಡಿ ಅಂಥ ನಾಯಿಯನ್ನು ಗುರುತಿಸಿ ಅದನ್ನು ಬೇಕಾದರೆ ನಾವು ಏನು ಶೆಲ್ಟರದಲ್ಲಿ ಇಟ್ಟು ಪಾಲನಾ ಪೋಷಣೆ ಮಾಡಬಹುದು ಅಂತ ಹೇಳ್ತೇನೆ. ಅತಿ ಹೆಚ್ಚಾಗಿ ಈ ಒಂದು ಸುಪ್ರೀಂ ಕೋರ್ಟ್ ಆರ್ಡರ್ ಬಂದರಿಂದ ಕೆಲವೊಬ್ಬರು ನಾಯಿಗೆ ವಿಷ ಹಾಕುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ದಯವಿಟ್ಟು ಅವರು ಆ ಒಂದು ಹೀನ ಕೃತ್ಯಕ್ಕೆ ಒಳಗಾಗಬಾರ್ದು ಅಂತೇಳಿ ಕೇಳ್ಬೋದು. ನನ್ನ ಹೆಸರು ಡಾಕ್ಟರ್ ಶ್ರುತಿ ಅಂತ. ಸೊ ನಾವಿವತ್ತೆಲ್ಲರೂ ಪ್ರಾಣಿದಯ ಸಂಘದಿಂದ ನಮ್ಮ ಈ ದೇಶದ ಇಂಡಿ ಡಾಗ್ಸ್ ಹೇಳ್ತೇವಲ್ಲ, ಅವುಗಳಿಗೋಸ್ಕರ ಇಲ್ಲಿ ನಿಂತಿದ್ದೇವೆ. ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ನಾಯಿಗಳನ್ನು ಟೂರಿಸ್ಟ್ ಪ್ಲೇಸಸ್ಸಿಂದ, ದೇವಸ್ಥಾನದಿಂದ, ಸ್ಕೂಲ್ಸ್, ಕಾಲೇಜಸ್, ಇನ್ಸ್ಟಿಟ್ಯೂಷನಲ್ಲಿಂದ ತೆಗಬೇಕು ಹೇಳಿದ್ದಾರೆ. ತೆಗೆದು ಎಲ್ಲಿ ಹಾಕ್ತಾರೆ? ಆ ಜಾಗ ಉಂಟಾ ಹಾಕಲಿಕ್ಕೆ ಅವರ ಹತ್ರ? ಅವುಗಳಿಗೆ ಶೆಲ್ಟರ್ ಕಟ್ಟಬೇಕು ಹೇಳ್ತಾರೆ. ಶೆಲ್ಟರ್ ಕಟ್ಟುವ ಹಣದಲ್ಲಿ ಅವುಗಳಿಗೆ ಆಪ್ರೇಷನ್ ಮಾಡಿದರೆ, ಅವುಗಳ ಸಂತಾನಹರಣವನ್ನು ಚಿಕಿತ್ಸೆ ಮಾಡಿದರೆ ಸಂಖ್ಯೆ ಕಮ್ಮಿ ಮಾಡ್ಬೋದು. ಅದೇ ಹಣವನ್ನು ಫುಡ್ಡಿಗೆ ಉಪಯೋಗಿಸಿದರೆ ಅವುಗಳಿಗೆ ಫುಡ್ ಹಾಕ್ಬೋದು. ಹೊಟ್ಟೆ ತುಂಬಿದ ನಾಯಿ ಯಾರಿಗೂ ಕಚ್ಚೋದಿಲ್ಲ. ಈಗ ನಮ್ಮದೇ ಊರಲ್ಲಿ ನೋಡಿ, ಇಲ್ಲಿ ಎಲ್ಲ ಫೀಡರ್ಸ್ ನಾವೆಷ್ಟು ಫುಡ್ ಹಾಕ್ತೇವೆ, ಇಲ್ಲಿ ಎಲ್ಲಿ ನಾಯಿ ಕಾಣೋದಿಲ್ಲ ಅಷ್ಟು. ಯಾಕಂದರೆ ಅವುಗಳು ಒಮ್ಮೆ ಹೊಟ್ಟೆಗೆ ಫುಡ್ ಸಿಕ್ಕಿದ ಮೇಲೆ ತಿಂದು ಹೋಗಿ ಮಲಗ್ತವೆ, ಯಾರಿಗೂ ಉಪದ್ರ ಮಾಡೋದಿಲ್ಲ. ಅದೇ ಹಣದಲ್ಲಿ ನಾವು ಆ್ಯಂಟಿ ರೇಬಿಸ್ ವ್ಯಾಕ್ಸಿನೇಷನ್ ಕೊಡ್ಬೋದು, ಅವುಗಳಿಗೆ ಬೇರೆ ಡಿಸೀಸ್ ಇದು ಮಾಡ್ಬೋದು. ನಾವು ರಿಕ್ವೆಸ್ಟ್ ಮಾಡೋದಷ್ಟೇ, ಸುಪ್ರೀಂ ಕೋರ್ಟ್ ಮತ್ತು ಎಲ್ಲ ಸಿಟಿ ಕಾರ್ಪೊರೇಷನ್ ಅವರಿಗೆ ಸಂತಾನಹರಣ ಚಿಕಿತ್ಸೆ ABC ಹೇಳ್ತಾರೆ, ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿ ಪ್ರಾಪರ್ ವ್ಯಾಕ್ಸಿನೇಷನ್ ಕೊಟ್ಟು ಎಲ್ಲ ನಾಯಿಗಳಿಗೆ ಅವುಗಳು ಎಲ್ಲಿದ್ದಾವೆ ಅಲ್ಲೇ ಇಟ್ಟರೆ ಇನ್ನೊಂದು 10 ವರ್ಷದಲ್ಲಿ ಇಲ್ಲಿ ನಾಯಿಗಳ ಸಂಖ್ಯೆ ಲಿಮಿಟ್ ಕಮ್ಮಿ ಆಗ್ತದೆ. ಎಲ್ಲರೂ ಆಗ ಖುಷಿಯಲ್ಲಿರ್ಬೋದು. ಅದರ ಬದಲು ಒಂದು ಮನುಷ್ಯತೆ ಇಲ್ಲದೆ ಅವುಗಳನ್ನೆಲ್ಲ ಎತ್ತಿ ಒಂದು ಶೆಡ್ ಒಳಗೆ ನೀರಿಲ್ಲದ ಕಡೆಯಲ್ಲಿ, ಗಾಳಿ ಇಲ್ಲದ ಕಡೆಯಲ್ಲಿ ಹಾಕೋದು ಈಸ್ ನಾಟ್ ಕರೆಕ್ಟ್. ನಮ್ಮದು ಅಪೀಲ್ ಇಷ್ಟೇ, ಮಂಗಳೂರಿಂದ ಅಲ್ಲ ಇಡೀ ದೇಶದಿಂದ ಇವತ್ತು ಇದು ದಿಲ್ಸೆ ಎಂಬ ಪ್ರೊಟೆಸ್ಟ್ ಆಗ್ತಾ ಉಂಟು ನಮ್ಮ ನಾಯಿಗಳಿಗೋಸ್ಕರ. ವಿ ವಾಂಟ್ ಅವರ್ ಡಾಗ್ಸ್ ಟು ಬಿ ಸೇಫ್. ನನ್ನ ಹೆಸರು ಸುಮಾರ್ ನಾಯಕ್. ನಮ್ಮ ಹೋರಾಟ ಅಗೇನ್ಸ್ಟ್ ದ ಸುಪ್ರೀಂ ಕೋರ್ಟ್ ಆರ್ಡರ್, ವೆರಿನ್ ಇಂಟ್ರಿಮ್ ಆರ್ಡರ್ ಪ್ರಕಾರ ಎಲ್ಲ ಪ್ರಾಣಿಗಳನ್ನು ಅಂದರೆ ಬೀದಿ ನಾಯಿಗಳಿಗೆ 7-8 ಸಂಸ್ಥೆಗಳಿಂದ ತೆಗೆದು ಡಾಗ್ ಶೆಲ್ಟರ್ಸಲ್ಲಿ ಹಾಕಬೇಕು. ಟೂರಿಸ್ಟ್ ಏರಿಯಾಸ್ಗಳಿಂದ AWB SOP ಪ್ರಕಾರ ತೆಗೆದು ಡಾಗ್ ಶೆಲ್ಟರ್ಸಲ್ಲಿ ಹಾಕಬೇಕಂತ ಇರುವ ಇಂಟರಿಮ್ ಆರ್ಡರ್ ಅಗೇನ್ಸ್ಟ್ ನಮ್ಮ ಹೋರಾಟ ಮೊನ್ನೆ ಸಹ ನಡೆದಿದೆ, ಇವತ್ತು ಸಹ ಇಡೀ ಇಂಡಿಯಾದಲ್ಲಿ ನಡೀತಾ ಇದೆ.
28 ಜನವರಿಗೆ ಲಾಸ್ಟ್ ಹಿಯರಿಂಗ್ ಮಾಡಿದ್ರು ಸುಪ್ರೀಂ ಕೋರ್ಟ್ ಆರ್ಡರ್ ರಿಸರ್ವಿಂಗ್ ದ ಆರ್ಡರ್ಸ್ ಫಾರ್ ಫೈನಲ್ ಆರ್ಡರ್. ಈ ತನಕ ಯಾವುದೇ ಅವರಿಂದ ಆರ್ಡರ್ ಬರಲಿಲ್ಲ, ಇಂಟ್ರಿಮ್ ಆರ್ಡ್ರನ್ನು ಸ್ಟೇ ಮಾಡಲಿಲ್ಲ. ಆದ ಕಾರಣ ವೆರಿ ಇಲ್ಲೀಗಲಿ ಬೇರೆ 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 ಪಂಚಾಯತ್ ಮತ್ತು ಟೌನ್ ಮುನ್ಸಿಪಾಲಿಟೀಸ್ಗಳು ನಾಯಿಗಳನ್ನು ಸ್ಥಳಾಂತರಿಸ್ತಾ ಇದ್ದಾರೆ, ಹಿಂಸೆ ಕೊಡ್ತಾ ಇದ್ದಾರೆ. ಅದನ್ನು ನಿಲ್ಲಿಸಬೇಕು. ನಮ್ಮ ನಾಯಿಗಳು ನಮ್ಮ ಕಮ್ಯುನಿಟಿ ನಾಯಿಗಳು, ಅದಕ್ಕೆ ವ್ಯಾಕ್ಸಿನೇಷನ್ ಮತ್ತು ಸ್ಟೆರಿಲೈಸೇಷನ್ ಮಾಡಬೇಕಂತ ನಾವು ವಿನಂತಿಸ್ತಾ ಇದ್ದೇವೆ. ವಿ ಕ್ಯಾನ್ ನಾಟ್ ಡಿಸ್ಪ್ಲೇಸ್ ಅ ಡಾಗ್ಸ್. ಇಟ್ ಈಸ್ ನಾಟ್ ಪ್ರಾಕ್ಟಿಕಲ್, ಇಟ್ ಈಸ್ ನಾಟ್ ಅ ಸೊಲ್ಯೂಷನ್ ಟು ದ ಪ್ರಾಬ್ಲಮ್. ನಾನು ಲೂಸಿ ಅಂತ, ನಾನು ಇಲ್ಲಿ KPT ವ್ಯಾಸನಗರಲ್ಲಿ ಇರೋದು. ನಮ್ಮ ಮನೆ ಆಚೆ ಒಂದು 10-20 ನಾಯಿಗಳುಂಟು. ಆದರೆ ನಾವು ಅಲ್ಲಿ ಹೋಗಿ ಒಂದು 8 ವರ್ಷ ಆಯಿತು. ತುಂಬ ನಾಯಿಗಳನ್ನು ಅಲ್ಲಿ ವಿಷ ಹಾಕಿ ಎಲ್ಲ ಕೊಂದಿದ್ದಾರೆ. ಅದನ್ನು ನೋಡಲಿಕ್ಕೆ ಆಗೋದಿಲ್ಲ. ನನ್ನ ಕಣ್ಣ ಎದುರು 2-3 ನಾಯಿಗಳು ಅದು ನರಳಿ ಸಾಯಿತು. ನನಗೆ ಈಗ ಸಹ ಎಣಿಸುವಾಗ ದುಃಖ ಆಗ್ತದೆ. ನನ್ನ ಮಗುವಿನಂತೆ ನಾನು ಅದಕ್ಕೆ ಊಟ ಹಾಕಿ ಸಾಕಿದ್ದು, ಆದರೆ ಅದು ಸಾಯುವಾಗ ನೋಡಲಿಕ್ಕೆ ಆಗೋದಿಲ್ಲ. ಮತ್ತು ನನಗೆ ತುಂಬ ಹಿಂಸೆ ಆಗ್ತದೆ. ಅವರು ಕಲ್ಲು ಬಿಸಾಡೋದು ಮತ್ತು ಕೋಲಲ್ಲಿ ಹೊಡೆಯೋದೆಲ್ಲ ಅಷ್ಟು ಅವರು ಅಲ್ಲ. ಈ ದೇವರು ಮನುಷ್ಯರನ್ನು ಸೃಷ್ಟಿಸಿ ಆಗಿದಾಗೆ ಪ್ರಾಣಿಗಳನ್ನು ಕೂಡ ದೇವರೇ ಸೃಷ್ಟಿಸಿದ್ದು, ಮನುಷ್ಯರಲ್ಲ. ಹಾಗೆ ನನ್ನದು ಒಂದು ವಿನಂತಿ. ನನಗೆ ದುಃಖ ಬರ್ತದೆ. ಯಾಕೆ ಹೇಳಿದರೆ ನಾನು ತುಂಬ ನಾಯಿಗಳನ್ನು ಸಾಯಿದು ನನ್ನ ಕಣ್ಣ ಎದುರು ನೋಡಿದ್ದೇನೆ ವಿಷ ಹಾಕಿ. ಈಗ ಸಹ ಮೊನ್ನೆ ಒಂದು ನಮ್ಮ ನೇಬರ್ ಹೇಳ್ತಿದ್ರು ಎಲ್ಲ ನಾಯಿಗಳನ್ನು ಕೊಲ್ಲಬೇಕಂತ. ಅದಕ್ಕೆ ನಾನು ಹೇಳಿದೆ ನಿಮ್ಮನ್ನು ಮೊದಲು ಕೊಲ್ಲಬೇಕು ಹೇಳಿದೆ. ಅಷ್ಟು ಸಿಟ್ಟು ಬಂತು ನನಗೆ. ಯಾಕೆ ಕೊಲ್ಲೋದು? ಅದು ಬೊಗಳ್ತದೆ, ಯಾಕೆ ಕಲ್ಲು ಬಿಸಾಡೋದು ಯಾಕೆ? ಅದರಷ್ಟಕ್ಕೆ ಇರಲಿ, ಒಂದು ಸ್ವಲ್ಪ ಆಚೆಚೆ ಹೋಗಿ ಒಂದು ಬಿಸ್ಕಿಟ್ ಹಾಕಿ, ಏನಾದರೂ ಹಾಕಿ, ಅದು ತನ್ನಷ್ಟಕ್ಕೆ ಇರ್ತದೆ. ಹಾಗೆ ನಾನು ಜನರಲ್ಲಿ ಹೇಳುವುದು ಹೇಳಿದರೆ, ಒಂದು ಸ್ವಲ್ಪ ಪ್ರಾಣಿಗಳಿಗೆ ಪ್ರೀತಿ ತೋರಿಸಿ. ಅದಕ್ಕೆ ಸಹ ನಮ್ಮ ಹಾಗೆ ಜೀವ ಉಂಟು, ಅದಕ್ಕೆ ಸಹ ನೋವಾಗ್ತದೆ. ಹಾಗೆ ಎಲ್ಲರೂ ಅದನ್ನು ಒಂದು ಮನಗಣಿಸಿ ಪ್ರಾಣಿಗಳಿಗೆ ಹಿಂಸೆ ಮಾಡೋದನ್ನು ನಿಲ್ಲಿಸಬೇಕು. ಓಕೆ, ಒಂದು ವೇಳೆ ನಿಮಗೆ ಅದಕ್ಕೆ ಊಟ ಕೊಡಲಿಕ್ಕೆ ಬೇಡ, ಆದರೆ ಅದನ್ನು ಒಡೆಯಬೇಡಿ, ಅದನ್ನು ಸಾಯಿಸಬೇಡಿ, ಅದನ್ನು ಅದರಷ್ಟಕ್ಕೆ ಬಿಡಿ ಅಂತ ನನ್ನ ಅನಿಸಿಕೆ. ಥ್ಯಾಂಕ್ ಯು. ನಾನು ಸ್ಮಿತ್ ಅಂತ, ಇಲ್ಲಿ MCC ಎದುರುಗಡೆ ನಿಂತಿದ್ದೇನೆ ನಮ್ಮ ಫ್ರೆಂಡ್ಸ್ ಒಟ್ಟಿಗೆ. ನಾವು ಇಷ್ಟೇ ಹೋರಾಟ ಮಾಡೋದು ಏನಂದರೆ, ಮನುಷ್ಯನಿಗೆ ಮುಖ್ಯ ಇರಬೇಕು. ಮನುಷ್ಯನತೆ ಇಲ್ಲದ ಮನುಷ್ಯ ಏನು ಪ್ರಯೋಜನ ಇಲ್ಲ. ದೇವರು ಹೇಗೂ ನಮ್ಗೆ ಸೃಷ್ಟಿ ಮಾಡಿದ್ದಾರೆ, ಹಾಗೂ ಈ ಭೂಮಿಯದು ಎಲ್ಲ ಜೀವಿಗೆ ಸೃಷ್ಟಿ ಮಾಡಿದ್ದಾರೆ. ನಿಮಗೆ ಬೇರೆಯವರ ಜೀವಿ ಮೇಲೆ ನಿಮಗೆ ಪ್ರೀತಿ ಇಲ್ಲದಿದ್ದರೆ ನೀವು ಮನುಷ್ಯ ಆಗಿ ಈ ಭೂಮಿಯಲ್ಲಿ ಏನು ಪ್ರಯೋಜನ ಇಲ್ಲ ಅಂತ ಅದು ನನ್ನ ನಂಬಿಕೆ. ಮತ್ತು ನಾವು ಎಲ್ಲರೂ ಸೇರಿಗ ಒಂದೊಂದು ಅಪಾರ್ಟ್ಮೆಂಟಲ್ಲಿ 60 ಮನೆ 70 ಮನೆಯಲ್ಲಿ ಇರ್ತದೆ. ಆ ಅಪಾರ್ಟ್ಮೆಂಟಲ್ಲಿ ಸುತ್ತ ತುಂಬ ನಾಯಿಗಳಿರುವಾಗ ಎಲ್ಲ ಅಪಾರ್ಟ್ಮೆಂಟ್ ಅವರು ಒಂದೊಂದು ಮುಷ್ಟಿ ಊಟ ಹಾಕಿದರೂ ಸಹ ಯಾವ ನಾಯಿ ಸಹ ಹಸುವೆಯಲ್ಲಿ ಮಲಗಲ್ಲ, ಯಾವ ನಾಯಿ ಹಸುವೆ ಇರಲ್ಲ, ಯಾವ ನಾಯಿದ ಹೊಟ್ಟೆ ತುಂಬಿರುತ್ತದೆ ಆ ನಾಯಿ ಯಾವಾಗಲೂ ವೈಲ್ಡ್ ಆಗಲ್ಲ, ಅಟ್ಯಾಕ್ ಮಾಡಲ್ಲ, ಸುಮ್ಮನೆ ತಿಂದ್ಕೊಂಡು ಮಲಗುತ್ತೆ. ನಮಗೆ ಸಹ ಹಾಗೇನಲ್ವಾ? ನಮಗೆ ಹೊಟ್ಟೆಗೆ ಹಸಿವೆ ಆಗುವಾಗ ನಮಗೆ ನಿದ್ರೆ ಬರುತ್ತಾ? ನಾವು ಇರಿಟೇಟ್ ಆಗ್ತೇವೆ, ನಮಗೆ ಸಿಟ್ಟು ಬರುತ್ತೆ, ಯಾರು ಸಿಗ್ತಾರಂತ ನಾವು ಬೈತೇವೆ. ಹಾಗೆಯೇ ಪ್ರಾಣಿಗಳು ಸಹ ಅವರು ಬದುಕುವುದು ಎರಡೇ ವಸ್ತುಗಳು. ಒಂದು ಅವರ ಹೊಟ್ಟೆದು ಹಸಿವೆಗೋಸ್ಕರ, ನೀವು ಅದಕ್ಕೆ ಊಟ ಕೊಟ್ಟರೆ ಅವರಿಗೆ ತುಂಬ ಖುಷಿ. ಮತ್ತು ಸ್ವಲ್ಪ ಪ್ರೀತಿ ತೋರಿಸಿ. ಒಂದು ದೇವರು ನಮಗೆ ಕೈಕಾಲು ಕೊಟ್ಟಿದ್ದಾರೆ, ಅರ್ಥ ಮಾಡುವಷ್ಟು ಶಕ್ತಿ ಕೊಟ್ಟಿದ್ದಾರೆ, ಬುದ್ಧಿ ಕೊಟ್ಟಿದ್ದಾರೆ. ಆ ಶಕ್ತಿಯನ್ನು ನಾವು ಉಪಯೋಗಿಸಿ ಆ ಪ್ರಾಣಿ, ಬರೀ ನಾಯಿ ಅಂತ ನಾನು ಹೇಳಿದಲ್ಲ, ನಾಯಿ ಆಗಲಿ, ಬೆಕ್ಕಾಗಲಿ, ದನ ಆಗಲಿ, ಯಾವುದು ಪಶು ಪಕ್ಷಿ ಆಗಲಿ, ಸ್ವಲ್ಪ ಪ್ರೀತಿ ತೋರಿಸಿ, ಕರುಣೆ ತೋರಿಸಿ, ಅಷ್ಟೇ ಮುಖ್ಯ. ಥ್ಯಾಂಕ್ ಯು. ಸುಮಾರು 25 ವರ್ಷಗಳಿಂದ ನಾನು ಬೀದಿ ನಾಯಿಗಳಿಗೆ ಅನ್ನ ಹಾಕ್ತಾ ಇದ್ದೇನೆ. ಅವರು ನಮ್ಮ ಸಮುದಾಯದ ನಮ್ಮ ಪ್ರಾಣಿಗಳು. ಅವುಗಳನ್ನು ಸ್ಥಳಾಂತರ ಮಾಡಿಸಿ ಅವುಗಳಿಗೆ ಅನ್ನ ನೀರು ಕೊಡದೆ ಸಾಯಿಸುವುದು ತುಂಬ ದೊಡ್ಡ ತಪ್ಪು ಎಂದು ನನ್ನ ಅನಿಸಿಕೆ. ಅಂದರೆ ನಮ್ಮ ಮನೆ ನಾಯಿ ಉಂಟು, ಮತ್ತು ನಾನು ಹೊರಗಿನ ಒಂದು 8 ನಾಯಿಗಳಿಗೆ ನಮ್ಮ ಮನೆಯಲ್ಲೇ ಕರೆತಂದು ಊಟ ಮಾಡಿಸ್ತಾನೆ ಪ್ರತಿದಿನ. ಶೋಭಾ. ನಮಸ್ಕಾರ. ಎನ್ನ ಪುದರ್ ಬೆಂದ್ಯಾ ಪಂಡದ ಎಂಕಲ್ ಮೂಲ್ ಪ್ರೊಟೆಸ್ಟಿಗೆ ಬೈದ ದಾಯ ಪಂಡದ ರೀಸನ್ ಈಸ್ ಸುಪ್ರೀಂ ಕೋರ್ಟ್ದ ಮಸ್ಟ್ ಇನ್ಹ್ಯೂಮನ್ ಡಿಸಿಷನ್ಗೆ ಮುಲ್ಪದ ನಾಯಿ ಮುಲ್ಪ ನಮ್ಮ ಊರ್ದ ನಾಯಿಗೆ ಕೂರೇರ್ಲ ಮುಲ್ಪ ರೀಲೊಕೇಟ್ ಮಲ್ಪುನ ಆವಾಡು ಅತ್ತ ಜನಕ್ಲಿಗೆ ಬೇಸಿಕ್ ಒಂಜಿ ನಮ್ಮ ಹ್ಯೂಮ್ಯಾನಿಟಿ ಇಡ್ದು ಹಾಕ್ಲಿಕ್ಕೆ ಫುಡ್ ಪಾಡನ ಆವಾಡು ದಾಲ ಪ್ರಾಬ್ಲಮ್ ನಮ್ಮ ಕೊರ್ರೆ ಬಲ್ಲಿ ಅಂದ ಇಂಕುಲು ಒಂದು ಮಲ್ಪೊಂದುಲ್ಲ. ಹಾಗೆ ಎಂಕ್ಲ ಜಸ್ಟ್ ವಿನಂತಿ ಈತೆ ಪಂಡ ನಿಕ್ಲಿಗೆ ಇನ್ ಕೇಸ್ ಓಲ ಆ್ಯನಿಮಲ್ಸ್ ಇಷ್ಟ ಇಜ್ಜಿಂಡಲ್ಲ, ದಟ್ ಈಸ್ ಕಂಪ್ಲೀಟ್ಲಿ ಫೈನ್. ಜಸ್ಟ್ ಅಕ್ಲಿಗೆ ಉಪ್ಪುನ ಒಂಜಿ ಅವಕಾಶ ಕೊರೋಡು, ಏರ್ಲಾಕ್ಲಿಗೆ ತೊಂದರೆ ಕೊರ್ರೆ ಬಲ್ಲಿ ದಾಯಪಂಡ ನಮ್ಮ ಎಂಚ ಈ ಊರ್ದ ಜನಕ್ಕೂ ಅಂಚನೆ. ಸೊ ಮೂಲ ಎಂಚ ಉಪ್ಪೆರೆ ಹಾಕ್ಕೊಂಡು ಅಕ್ಲಿಗೆ ತಿಂಪಿನೆಲ್ಲ ಹಾಕ್ಕೊಂಡು ಸೊ ಅಕ್ಲಿನ ರೀಲೊಕೇಶನ್ ಮಲ್ಪುನಲ್ಲ ಏರೆಗೆಲ್ಲ ಅವು ಕೊಡ್ತಿಜೇರು ಪರ್ಮಿಷನ್. ಸೊ ಓಲ್ ಉಲ್ಲೇರು ನಾಯಿ ಕಿನ್ನಿ ಆವಾಡು ಅಥವಾ ಓವ ಪ್ರಾಣಿ ಆವಾಡು ನಿಕ್ಲಿಗೆ ಅಕ್ಲಿ ಇಷ್ಟ ಇಜ್ಜಿನಲ್ಲ ಪ್ಲೀಸ್ ಅಕ್ಲತಿಗೆ ಬುಡ್ಲೆ ಅಂದು ಎಂಕ್ಲ ವಿನಂತಿ ಆದ. Hello, I am Maithili Naik Manel, a student of St. Aloysius College, Mangalore, and I am also volunteer at Animal Care Trust, Mangalore.
I believe the youth of today is the future of tomorrow, and we need to protect our dogs and not put them into dog pounds. We need them to live with us all together in harmony. We hope the Supreme Court listens to us and passes a sensible, practical order. Hello, I'm Anusha Itar. See, as much as we have our right to live on this earth, every single creature has the same right to live in this earth. Let's not be selectively compassionate about for some beings and some we don't care at all. ಸಿ ಹೇಗಾಗ್ತದೆ, ಜಸ್ಟ್ ನಾಯಿಗಳಿಗೆ ಊಟ ಹಾಕಿ ಅದಕ್ಕೇನು ಫ್ಯಾನ್ಸಿ ಊಟ ಹಾಕಬೇಕಂತಲ್ಲ. ಈವನ್ ಇಫ್ ಯು ಪುಟ್ ಜಸ್ಟ್ ರೈಸ್ ಆಲ್ಸೋ ದೇ ನೈಸ್ಲಿ ಈಟ್ ದ್ಯಾಟ್. ಜಸ್ಟ್ ಪುಟ್ ರೈಸ್, ಸೋ some compassion, that's all they ask for, and that's what, and all this like mass killings and all this and all doesn't make sense. You have to take preventive steps to prevent all these things. I'm from Kulchekar, feeding about like 25 dogs in Kulchekar. We want animals not to be relocated. First, I always think, how can a human being be so cruel? Moving the animals from the community is not a solution at all. We want more ABC centers. All over India, there are only 65 ABC centers, which is an absolute shame. And in Mangalore, a city like Mangalore needs at least 4 to 5 ABC centers, and we have only one, which is an absolute shame. We want ABC centers to be increased. Sterilization of the pet is the only solution. The dog lives about like 15 to 16 years of lifetime. If proper sterilization is taken care of, we will not have dogs stray, or dogs will not be considered nuisance in the next 10 to 15 years. Sterilization is the only way, and pet licensing has to be done. So finally, if you can't love animals, or if you can't even love dogs, how can you even love human beings? That is the message on Valentine's Day.